ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೂತನ ಕಾನೂನು ಸಲಹಾ ಕೇಂದ್ರ ಘಟಕದಲ್ಲಿ ವಕೀಲರಿಂದ ಉಚಿತ ಸಲಹೆ, ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳುವಂತೆ ಡಿಸಿ ಲತಾ ಕುಮಾರಿ ಕರೆ. ಸಾಕು ನಾಯಿ ಹಾಗೂ ಬೀದಿ ನಾಯಿಗಳಿಗೆ ಲಸಿಕೆ, ರೇಬಿಸ್ ರೋಗ ನಿರ್ಮೂಲನೆಗೆ ಸಹಕರಿಸಿ ಪುರಸಭಾ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ಮನವಿ. ಸಾಲ ಮರುಪಾವತಿಸದಿದ್ದಕ್ಕೆ ಆಸ್ತಿ ಹರಾಜು, ಆನ್ಲೈನ್ ಮೂಲಕ ಆಸ್ತಿ ಹರಾಜು ಸರಿಯಲ್ಲ, ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಕೆ. ಜಿಲ್ಲೆಯ ಸಾರ್ವಜನಿಕರು ಕಂದಾಯ ಮತ್ತು ವಿವಿಧ ಇಲಾಖಾ ಕೆಲಸ ಕಾರ್ಯಗಳಿಗೆ ಮತ್ತು ವಿವಿಧ ನ್ಯಾಯಾಲಯದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಉಚಿತವಾಗಿ ಕಾನೂನು ಸಲಹೆಯನ್ನು ಪಡೆಯಬಹುದೆಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ತಿಳಿಸಿದ್ದಾರೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಸನ ಮತ್ತು ಜಿಲ್ಲಾಡಳಿತ ಹಾಸನ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದಲ್ಲಿ ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ಉದ್ಘಾಟಿಸಿದ ಅವರು, ಈ ಕೇಂದ್ರದಲ್ಲಿ ಒಬ್ಬ ವಕೀಲರು ಹಾಜರಿದ್ದು ಕಾರ್ಯನಿರ್ವಹಿಸಲಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು, ಮಹಿಳೆಯರು ಮತ್ತು ಮಕ್ಕಳು, ಕಾರ್ಖಾನೆಯ ಕಾರ್ಮಿಕರು, ಗುಂಪು ಘರ್ಷಣೆ, ಗಲಭೆ, ಪ್ರವಾಹ, ಕಾಮ, ಭೂಕಂಪ, ಕೈಗಾರಿಕಾ ವಿನಾಶ ಮುಂತಾದವುಗಳಿಗೆ ತುತ್ತಾದವರು, ಮತೀಯ ಕಾರಣದಿಂದ ದೌರ್ಜನ್ಯಕ್ಕೆ ಬಲಿಯಾದವರು, ಮಾನಸಿಕ ಅಥವಾ ಬೇರೆ ಯಾವುದೇ ನ್ಯೂನತೆ ಹೊಂದಿರುವವರು ಸೇರಿದಂತೆ ಇತರರು ಇದರ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ. ಉಚಿತ ಕಾನೂನು ಸಲಹಾ ಕೇಂದ್ರದ ಸಹಾಯವಾಣಿ ಸಂಖ್ಯೆ 15100 ಆಗಿದ್ದು, ಹಾಸನ ಜಿಲ್ಲೆಯ ಸಾರ್ವಜನಿಕರು ಕಂದಾಯ ಮತ್ತು ವಿವಿಧ ಇಲಾಖಾ ಕೆಲಸ ಕಾರ್ಯಗಳಿಗೆ ಮತ್ತು ವಿವಿಧ ನ್ಯಾಯಾಲಯದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಉಚಿತವಾಗಿ ಕಾನೂನು ಸಲಹೆಯನ್ನು ಪಡೆದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದರು. ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಟ್ಟಡದಲ್ಲಿ ಒಂದು ಉಚಿತ ಸಲಹಾ ಕೇಂದ್ರವನ್ನು ಅವರ ಸಹಕಾರದಿಂದ ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ಇದರಿಂದ ಉಪಯೋಗ ಆಗುತ್ತೆ ಅಂದರೆ, ನಾವು ಪ್ರತಿ ಸರಿ ಜನಗಳನ್ನು ಮೀಟ್ ಆಗುವಾಗ, ಜನಸ್ಪಂದನೆ ನಡೆಸುವಾಗ, ಕಾರ್ಯಕ್ರಮಗಳನ್ನು ನಡೆಸುವಾಗ ಅನೇಕ ಜನ ಅವರಿಗೆ ಇರ್ತಕ್ಕಂತಹ ಕಾನೂನು ಅರಿವು ಕೊರತೆ ಇರ್ತದೆ. ಅವರಿಗೆ ಯಾರ ಬಳಿ ಸಹಾಯ ಪಡ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ. ವಕೀಲರ ಹತ್ರ ಹೋದರೆ ಅನೇಕ ಹಣವನ್ನು ಅವರು ತೆರಬೇಕಾಗ್ತದೆ ಮತ್ತು ತುಂಬ ಕಷ್ಟಕರವಾಗಿರ್ತದೆ. ಅಂತಹ ತುಂಬ ಬಡತನದಲ್ಲಿ ಇರ್ತಕ್ಕಂತಹ ಮತ್ತು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸಂಪೂರ್ಣ ಉಚಿತ ಇರ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮತ್ತು ದೌರ್ಜನ್ಯಕ್ಕೆ ಒಳಗಾದವರಿಗೆ, ಮತೀಯ ಮಾನಸಿಕವಾಗಿ ನೊಂದವರಿಗೆ, ಈ ರೀತಿಯಾಗಿ ಅನೇಕ ಈ ಎಲ್ಲ ಸೇವೆಗಳು ಕಾನೂನು ನೆರವು ಅಡಿಯಲ್ಲಿ ಒದಗಿಸಲಾಗ್ತದೆ. ನಮಗೆ ಸಂತೋಷದ ವಿಷಯ ಅಂದರೆ, ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಒಂದು ಕೊಠಡಿಯಲ್ಲಿ ನಾವು ಇವತ್ತು ಸ್ಥಾಪನೆ ಮಾಡಿದ್ದೇವೆ ಸಲಹಾ ಕೇಂದ್ರವನ್ನು. ಆದಾಗ್ಯೂ ಸಹ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಉದ್ದೇಶ ಏನಂತೇಳಿ ಹೇಳಿದರೆ, ಸಮಾಜದ ಕಟ್ಟಕಡೆಯ ಜನರಿಗೂ ಕೂಡ ಕಾನೂನಿನ ಅರಿವಿರಬೇಕು, ನೆರವು ಸಿಗಬೇಕು ಅನ್ನೋದು. ನಾವು ನ್ಯಾಯಾಲಯಗಳಲ್ಲಿ ಬಂದಾಗ ಅವರಿಗೆ ನೆರವನ್ನು ಕೊಡುವ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅನ್ನೋದು ಇರ್ತದೆ. ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತೇಳಿದೆ. ಇಲ್ಲಿ ನಾವು ಈಗ ಬೋರ್ಡನ್ನು ಹಾಕಿದ್ದೀವಿ, ಯಾರಿಗೆಲ್ಲ ಉಚಿತ ಕಾನೂನು ಸಲಹೆ ಮತ್ತು ನೆರವನ್ನು ಪಡೆಯಬಹುದು ಅಂತೇಳಿ ಹೇಳ್ಬಿಟ್ಟು. ಆದರೂ ಕೂಡ ಜನರಿಗೆ ಎಲ್ಲಿ ಹೋಗಬೇಕು, ಹೇಗೆ ಅರಿವನ್ನು ಪಡ್ಕೋಬೇಕು, ನೆರವನ್ನು ಪಡ್ಕೋಬೇಕನ್ನುವ ಒಂದು ಪರಿಜ್ಞಾನ ಇರೋದಿಲ್ಲ. ಹೆಚ್ಚಾಗಿ ಈ ಕಂದಾಯ ಇಲಾಖೆಗಳಲ್ಲಿ ಜನರು ಖಾತೆಗಿರ್ಬೋದು, ತಮ್ಮ ಸಾಕು ನಾಯಿ ಹಾಗೂ ಬೀದಿ ನಾಯಿಗಳಿಗೆ ಲಸಿಕೆ ಹಾಕಿಸುವುದರಿಂದ ರೇಬಿಸ್ ರೋಗವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲು ಸಾಧ್ಯ ಎಂದು ಪುರಸಭಾ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ಹೇಳಿದರು. ಬೇಲೂರು ಪಟ್ಟಣದ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ಪುರಸಭಾ ವತಿಯಿಂದ ಹಿಡಿಯಲಾಗಿದ್ದ ಬೀದಿ ನಾಯಿಗಳಿಗೆ ರೇಬಿಸ್ ಲಸಿಕೆ ಹಾಕುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದು 100ಕ್ಕೂ ಹೆಚ್ಚು ನಾಯಿಗಳಿಗೆ ರೇಬಿಸ್ ಲಸಿಕೆಯನ್ನು ಪಶುವೈದ್ಯರಿಂದ ಹಾಕಿಸಲಾಗಿದೆ. ಈಗಾಗಲೇ 600ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನು ಗುರುತಿಸಿದ್ದು, ಎಲ್ಲಾ ಬೀದಿ ನಾಯಿಗಳಿಗೂ ರೇಬಿಸ್ ನಿಯಂತ್ರಣದ ಲಸಿಕೆ ಹಾಕುವ ಜೊತೆಗೆ ರೇಬಿಸ್ ಎನ್ನುವ ಕಾಯಿಲೆ ಕುರಿತಾಗಿಯೂ ಜನರು ಹಾಗೂ ನಾಯಿ ಮಾಲೀಕರಿಗೆ ಜಾಗೃತಿ ಮೂಡಿಸಲಾಗುವುದು ಎಂದರು. ಸುಮಾರು 650 ನಾಯಿಗಳನ್ನು ಗುರುತಿಸಿರ್ತೀವಿ. ಅದನ್ನು ಹಂತವಾಗಿ ನಾವು ನಾಯಿಗಳನ್ನು ಇದ್ದು ಅದಕ್ಕೆ ರೇಬಿಸ್ ಇಂಜೆಕ್ಷನ್ ಕೊಡೋದಕ್ಕೆ ಮತ್ತು ABC ಇಂಜೆಕ್ಷನ್ ಸಂತಾನ
ಶಸ್ತ್ರ ಇಂಜೆಕ್ಷನ್ ಕೊಡೋ ಮೂಲಕ ನಾವೆಲ್ಲ ಸಹಕರಿಸ್ತಿದ್ದೀವಿ. ಬೇಲೂರಿನ ಸಮಸ್ತ ನಾಗರಿಕರು ಸಹ ಇದಕ್ಕೆ ಮಾಡಬೇಕು. ರೇಬೀಸ್ ಅಂತ ಅಂದರೆ ಎಲ್ಲರಿಗೂ ಗೊತ್ತಿರೋಂಗೆ ಮಾನವನಿಗೆ ಆಗಲಿ ಪ್ರಾಣಿಗಳಿಗಾಗಲಿ ಕಡಿದ್ರೋದಕ್ಕೆ ಔಷಧಿ ಆ ಟೈಮಲ್ಲಿ ಸರಿಯಾದ ಸಮಯಕ್ಕೆ ತಾಂದರೆ ಔಷಧಿ ಇರುತ್ತೆ, ಇಲ್ಲ ಅಂದರೆ ತಾನಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಅದಕ್ಕೆಲ್ಲ ಔಷಧಿ ತಗೊಳ್ಳಿ ಅಂತೇಳಿ ಮತ್ತು ಬೇಲೂರಲ್ಲಿ ಮನೆ ನಾಯಿಗಳೇ ಆಗಿರ್ಬೋದು, ಬೀದಿ ನಾಯಿಗಳೇ ಆಗಿರ್ಬೋದು, ಎಲ್ಲರೂ ಸಹ ಇದಕ್ಕೆ ರೇಬೀಸ್ ಇಂಜೆಕ್ಷನ್ ಕೊಡಿಸಿ ಅಂತ ಹೇಳಿ ನಮ್ಮ ಬೇಲೂರು ನಗರವನ್ನು ರೇಬೀಸ್ ಮುಕ್ತ ನಗರವಾಗಿ. ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಆನಂದ್ ಕುಮಾರ್ ಮಾತನಾಡಿ, ಬೇರೆ ಬೇರೆ ತಳಿಯ ಸಾಕು ನಾಯಿಗಳ ಜೊತೆಗೆ ಪುರಸಭೆಯಿಂದ ಪುರಸಭಾ ವ್ಯಾಪ್ತಿಯಲ್ಲಿರುವ ಬೀದಿ ನಾಯಿಗಳನ್ನು ಹಿಡಿದು ಆಸ್ಪತ್ರೆಗೆ ತಂದು ಲಸಿಕೆ ಹಾಕಿಸಿದ್ದಾರೆ. ನಾಯಿ ಕಚ್ಚಿದ ನಂತರ ರೋಗ 20 ರಿಂದ 90 ದಿನಗಳವರೆಗೆ ಕಾಣಿಸಿಕೊಳ್ಳಬಹುದು. ಇದು ಮಕ್ಕಳಲ್ಲಿ ಬೇಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ನಾಯಿ ಕಚ್ಚಿದ ಜಾಗ ಮೆದುಳಿನಿಂದ ದೂರವಿದ್ದಷ್ಟು ಕಾಯಿಲೆ ಕಾಣಿಸಿಕೊಳ್ಳುವ ಸಮಯ ಹೆಚ್ಚಾಗುತ್ತಾ ಹೋಗುತ್ತದೆ. ಸೋಂಕಿರುವ ಪ್ರಾಣಿಗಳು ಕಚ್ಚುವುದರಿಂದ ಇಲ್ಲವೇ ಪ್ರಾಣಿ ಎಂಜಲು ದೇಹದ ಮೇಲಿರುವ ಗಾಯ ಅಥವಾ ಕಣ್ಣು ಬಾಯಿ ಸಂಪರ್ಕಕ್ಕೆ ಬಂದಾಗ ಪ್ರಯೋಗಾಲಯಗಳಲ್ಲಿ ಈ ವೈರಾಣು ಗಾಳಿ ಮೂಲಕ ಹರಡುವ ಸಾಧ್ಯತೆ ಇರುತ್ತದೆ ಎಂದು ಮಾಹಿತಿ ನೀಡಿದರು. ಇವತ್ತು ದಿವಸ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಾವು 7ನೇ ತಾರೀಕು ಅಫಿಡವಿಟನ್ನು ರಾಜ್ಯ ಸರ್ಕಾರದ ವತಿಯಿಂದ ಸಲ್ಲಿಸಬೇಕಾಗಿರುತ್ತೆ. ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಬೇಲೂರು ಪಟ್ಟಣದಲ್ಲಿ ಸುಮಾರು 652 ಬೀದಿ ನಾಯಿಗಳನ್ನು ಐಡೆಂಟಿಫಿಕೇಷನ್ ಮಾಡಿದ್ವಿ. ಈ 652 ನಾಯಿಗಳಿಗೂ ಕೂಡ ಏನು ನಾವು ಪ್ರೈವೇಟ್ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತೇವೆ, ಅದೇ ಥರ ಈ ಬೀದಿ ನಾಯಿಗಳಿಗೂ ಕೂಡ ವ್ಯಾಕ್ಸಿನೇಷನನ್ನು ಹಾಕಿಸಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮನ ನಾವು ಅಂದ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡುವಂತೆ ರೇಬೀಸ್ ಕಾರ್ಯಕ್ರಮವನ್ನು ಕೂಡ ನಾವು ಟೆಂಡರ್ ಮೂಲಕ ಕಾಲ್ ಮಾಡಿದ್ದೀವಿ. 20ನೇ ತಾರೀಕು ಲಾಸ್ಟ್ ಡೇಟ್ ಇದೆ. 20ನೇ ತಾರೀಕು ಕಾಲ ತಕ್ಷಣ ಎಲ್ಲ ನಾಯಿಗಳಿಗೂ ಕೂಡ ಸಂತಾನಹರಣ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪುರಸಭಾ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ ಟಕ್ಕಪ್ಪ ಮಾತನಾಡಿ, ಬೀದಿ ನಾಯಿಗಳನ್ನು ಹಿಡಿದು ರೇಬಿಸ್ ಲಸಿಕೆ ಹಾಕಿಸಿ ನಾಯಿಗಳಿಗೆ ಗುರುತು ಮಾಡಲಾಗುತ್ತಿದೆ. ಜೊತೆಗೆ ಈಗಾಗಲೇ ಬೀದಿ ನಾಯಿಗಳ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆಗಾಗಿ ಟೆಂಡರ್ ಕರೆಯಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಅಕ್ರಮ್ ಪಾಷಾ, ಆರೋಗ್ಯಾಧಿಕಾರಿ ಲೋಹಿತ್, ವೈದ್ಯರಾದ ಡಾ ಸೈಯದ್, ಡಾ ಹರೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೇಂದ್ರ ಸರ್ಕಾರದ ಸರ್ಫೇಸಿ ಕಾಯ್ದೆಯಿಂದ ರೈತರಿಗೆ ಭಾರಿ ಅನ್ಯಾಯವಾಗುತ್ತಿದೆ. ಕೂಡಲೇ ಇದನ್ನು ನಿಲ್ಲಿಸಬೇಕು, ಇಲ್ಲದಿದ್ದರೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಸಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರೆಹಳ್ಳಿಯಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಅಲ್ಲಿನ ರೈತ ಮಹಿಳೆಯೊಬ್ಬರ ಆಸ್ತಿಯನ್ನು ಸಾಲ ಮರುಪಾವತಿ ಮಾಡಿಲ್ಲ ಎಂಬ ಕಾರಣಕ್ಕೆ ಆನ್ಲೈನ್ ಮೂಲಕ ಹರಾಜು ಪ್ರಕ್ರಿಯೆ ಮಾಡಲು ಮುಂದಾಗಿದ್ದಾರೆ. ಇದನ್ನು ನಿಲ್ಲಿಸದಿದ್ದರೆ ಮುಂದಿನ ಪರಿಣಾಮವನ್ನು ಬ್ಯಾಂಕ್ ಸಿಬ್ಬಂದಿಗಳು ಹಾಗೂ ಸರ್ಕಾರ ಹಾಗೂ ಜಿಲ್ಲಾಡಳಿತ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ ಅವರು, ವಿರುದ್ಧಾಪ್ಯ ವೇತನದ ಹಣವನ್ನು ಸಾಲದ ಮರುಪಾವತಿಗೆ ಬಳಸಿಕೊಳ್ಳುತ್ತಿರುವಂತಹ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇವಲ ಅಧಿವೇಶನದಲ್ಲಿ ತೊಡೆತಟ್ಟುವುದಲ್ಲ, ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮುಂದಾಗಬೇಕು. ಕೇವಲ ನಾಮಕವಷ್ಟೇ ರಾಜಕಾರಣ ನಡೆಸಬಾರದು ಎಂದು ಟಾಂಗ್ ನೀಡಿದರು. ಅಲ್ಲದೆ ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿ ಶಿಲುಬೆಟ್ಟದಲ್ಲಿ ಬಂಡೆ ಹೊಡೆಯುವ ಮೂಲಕ ಅಲ್ಲಿನ ಪ್ರಕೃತಿಯ ವಿನಾಶಕ್ಕೆ ಕೊಂಡೊಯ್ಯುತ್ತಿರುವ ಅಕ್ರಮ ಗಣಿಗಾರರ ವಿರುದ್ಧ ಕ್ರಮ ಕೈಗೊಂಡು ಪ್ರಕೃತಿಯ ರಕ್ಷಣೆ ಮಾಡುವ ರೀತಿಯಲ್ಲಿ ಜಿಲ್ಲಾಡಳಿತ ಕೆಲಸ ಮಾಡಬೇಕು. ಇದರಿಂದ ಅಲ್ಲಿನ ನಿವಾಸಿಗಳಿಗೆ ಮನೆ ಬಿರುಕು ಬಿಟ್ಟು ವಾಸಿಸಲು ಕಷ್ಟವಾಗುತ್ತಿದೆ. ಇದರ ಜೊತೆಗೆ ಅಲ್ಲಿ ಅಪಾರ ಪ್ರಮಾಣದ ಜೀವಿಗಳ ವಾಸಕ್ಕೆ ಅಡ್ಡಿ ಉಂಟಾಗುತ್ತಿದೆ. ಈ ಎಲ್ಲ ಅಂಶಗಳನ್ನು ಜಿಲ್ಲಾಡಳಿತ ಗಮನಿಸಬೇಕೆಂದು ಮನವಿ ಮಾಡಿದರು. ಅಮೆರಿಕ ಮಾಡಿದೆ. ಇದು ತುಂಬ ನಾಚಿಕೆಗೇಡಿನ ಕೆಲಸ. ಇದು ಜಗತ್ತಲ್ಲಿ ತಾನು ಆ ದೇಶದ ಅನಿಲ ನಿಕ್ಷೇಪಗಳ ಮೇಲೆ ಕಣ್ಣಿಟ್ಟುಕೊಂಡು ಯಾವುದೋ ಸಬೂಬುಗಳನ್ನು ಹೇಳ್ತಾ ಅವ್ರ ಮೇಲೆ ಈ ಥರದ ಆರೋಪಗಳಿದ್ದಾವೆ ಅಂತ ಹೇಳಿ ಈ ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಆತಂಕವನ್ನು ಸೃಷ್ಟಿ ಮಾಡಿದೆ. ಇದನ್ನು ರೈತ ಸಂಘ ಖಂಡಿಸ್ತೀವಿ. ಭಾರತ ಸರ್ಕಾರ ಕೂಡ ತಕ್ಷಣವೇ ಒಂದು ದಿಟ್ಟ ನಿರ್ಧಾರವನ್ನು ಕೈಗೆ ತಗೋಬೇಕು. ಯಾಕೆಂದರೆ ತಾವು ಸಾಫ್ಟ್ ಕಾರ್ನರಲ್ಲಿ ನೋಡ್ತಾ ಇದ್ದೀರಿ, ನಮ್ಮ ದೇಶದ ಜನ ಅಮೇರಿಕಾದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರ ಹಿತರಕ್ಷಣೆ ಮತ್ತು ಅಂತಾರಾಷ್ಟ್ರೀಯ ಆರ್ಥಿಕ ವಿಚಾರಗಳಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇದು ಎಲ್ಲದಕ್ಕಿಂತ ಇಂಥ ವಿಷಯದಲ್ಲಿ ನಗರದ ಹಾಸನಾಂಬಕಲ ಕ್ಷೇತ್ರದಲ್ಲಿ ವೆಲ್ ಪವರ್ ಆಫ್ ಯೂತ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಡಿಜೆ ಡ್ಯಾನ್ಸ್ ಸ್ಟುಡಿಯೋ ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯಮಟ್ಟದ ನೃತ್ಯ ಸ್ಪರ್ಧೆಯನ್ನು ಜನವರಿ 10 ಮತ್ತು 11ರಂದು ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಚಿದಾನಂದ್ ತಿಳಿಸಿದ್ದಾರೆ.
ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರದಂದು ಮಾತನಾಡಿದ ಅವರು, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂರಾರು ಸ್ಪರ್ಧಿಗಳು ಭಾಗವಹಿಸುವ ನಿರೀಕ್ಷೆ ಇದ್ದು, ನೃತ್ಯ ಕೇಂದ್ರದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಈ ನೃತ್ಯ ಸ್ಪರ್ಧೆಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಖ್ಯಾತಿಯ ರುದ್ರ ಮಾಸ್ಟರ್, ಜಿಮ್ನಾಸ್ಟಿಕ್ ಕ್ಷೇತ್ರದ ಪ್ರಸಿದ್ಧ ಚಿರಾಗ್ ಟೈಸನ್ ಸೇರಿದಂತೆ ಅನೇಕ ಗಣ್ಯರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಸ್ಪರ್ಧೆಯಲ್ಲಿ ಗ್ರೂಪ್ಸ್ ವಿಭಾಗವು ಓಪನ್ ಕ್ಯಾಟಗರಿಯಾಗಿದ್ದು, ಯಾವುದೇ ರೀತಿಯ ವಯೋಮಿತಿ ಅಥವಾ ವಿಭಾಗ ಇರುವುದಿಲ್ಲ. ಗ್ರೂಪ್ಸ್ ವಿಭಾಗದ ಪ್ರವೇಶ ಶುಲ್ಕ ರು 3,000 ಆಗಿದ್ದು, ಪ್ರಥಮ ಬಹುಮಾನ 40,000 ನಗದು ಹಾಗೂ ಟ್ರೋಫಿ, ದ್ವಿತೀಯ ಬಹುಮಾನ ರು 20,000 ನಗದು ಹಾಗೂ ಟ್ರೋಫಿ, ತೃತೀಯ ಬಹುಮಾನ ರು 10,000 ನಗದು ಹಾಗೂ ಟ್ರೋಫಿ ನೀಡಲಾಗುತ್ತದೆ. ಸೋಲೋ ವಿಭಾಗದಲ್ಲಿ ಸಬ್ ಜೂನಿಯರ್, ಜೂನಿಯರ್ ಮತ್ತು ಸೀನಿಯರ್ ಎಂಬ 3 ಕ್ಯಾಟಗರಿಗಳು ಇರುತ್ತವೆ. ಸೋಲೋ ವಿಭಾಗದ ಪ್ರವೇಶ ಶುಲ್ಕ ರು 1,000 ಆಗಿದೆ. ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಬಹುಮಾನ ರು 3,000 ಮತ್ತು ಟ್ರೋಫಿ, ದ್ವಿತೀಯ ಬಹುಮಾನ ರು 2,000 ಮತ್ತು ಟ್ರೋಫಿ, ತೃತೀಯ ಬಹುಮಾನ ರು 1,000 ಮತ್ತು ಟ್ರೋಫಿ ನೀಡಲಾಗುತ್ತದೆ. ಜೂನಿಯರ್ ಹಾಗೂ ಸೀನಿಯರ್ ವಿಭಾಗಗಳಲ್ಲಿ ಪ್ರಥಮ ಬಹುಮಾನ ರು 5,000 ಮತ್ತು ಟ್ರೋಫಿ, ದ್ವಿತೀಯ ಬಹುಮಾನ ರು 3,000 ರು ಮತ್ತು ಟ್ರೋಫಿ, ತೃತೀಯ ಬಹುಮಾನ ರು 1,000 ಮತ್ತು ಟ್ರೋಫಿ ನೀಡಲಾಗುತ್ತದೆ. ಕಾರ್ಯಕ್ರಮದ ವಿವರವಾಗಿ ಜನವರಿ 10 ಶನಿವಾರ ಹಾಸನ ಜಿಲ್ಲೆಯ ಮಕ್ಕಳಿಗೆ ಮಾತ್ರ ಸೋಲೋ ಡ್ಯಾನ್ಸ್ ಸ್ಪರ್ಧೆಗೆ ಅವಕಾಶ ನೀಡಲಾಗಿದ್ದು, ಜನವರಿ 11ರಂದು ಭಾನುವಾರ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ಮಕ್ಕಳಿಗೆ ಸೋಲೋ ಹಾಗೂ ಗ್ರೂಪ್ಸ್ ಡ್ಯಾನ್ಸ್ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ನಾವು ಹಾಸನ ಕಲಾಕ್ಷೇತ್ರದಲ್ಲಿ 2 ದಿನ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಆಯೋಜಿಸಿದ್ದೀವಿ. ಗ್ರೂಪ್ ಡ್ಯಾನ್ಸ್ಗೆ 40,000 ಪ್ರಥಮ ಬಹುಮಾನ ವಿತ್ ಟ್ರೋಫಿ, ದ್ವಿತೀಯ ಬಹುಮಾನ 20,000 ವಿತ್ ಟ್ರೋಫಿ, ತೃತೀಯ ಬಹುಮಾನ 10,000 ವಿತ್ ಟ್ರೋಫಿ. ಓಪನ್ ಕೆಟಗರಿ ಇರುತ್ತೆ, ಗ್ರೂಪಿಗೆ ಯಾವುದೇ ರೀತಿ ವಿಭಾಗಗಳಿರಲ್ಲ. ಸೋಲೋ ಡ್ಯಾನ್ಸಿಗೆ ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಕೆಟಗರಿ ಇರುತ್ತೆ. ಸಬ್ ಜೂನಿಯರಿಗೆ 3,000, 2,000, 1,000 ಕ್ಯಾಶ್ ಪ್ರೈಸ್ ಇರುತ್ತೆ. ಜೂನಿಯರು ಮತ್ತು ಸೀನಿಯರಿಗೆ 5,000, 3,000, 1,000 ಕ್ಯಾಶ್ ಪ್ರೈಸ್ ಇರುತ್ತೆ. ಹಾಸನ ಜಿಲ್ಲೆಗೆ ವಿವಿಧ ಜಿಲ್ಲೆಗಳಿಂದ ಭಾನುವಾರ ಗ್ರೂಪ್ ಡ್ಯಾನ್ಸಿಗೆ ಒಂದು 15ರಿಂದ 20 ಟೀಮ್ಗಳು ನೇಮ್ ಕೊಟ್ಟಿದ್ದಾವೆ. ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಸೋಲೋ ತಂಡಗಳು ಶನಿವಾರ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು. ಏಕೆ ಅಂತಂದರೆ ಭಾನುವಾರ ವಿವಿಧ ಜಿಲ್ಲೆಗಳಿಂದ ಸೋಲೋ ಡ್ಯಾನ್ಸಿಗೆ ಪರ್ಫಾರ್ಮೆನ್ಸ್ ಇರುತ್ತೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಏನಿದ್ದಾರೆ ಮಕ್ಕಳುಗಳೆಲ್ಲ ಅವರೆಲ್ಲ ಶನಿವಾರ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಭಾನುವಾರ ಬೇರೆ ಮಕ್ಕಳುಗಳೆಲ್ಲ. ಟ್ರಸ್ಟ್ನ ಗೌರವಾಧ್ಯಕ್ಷ ಪ್ರಸಾದ್ ಮಾತನಾಡಿ, ಟ್ರಸ್ಟ್ನ ಅಧ್ಯಕ್ಷರಾದ ಚಿದು ಅವರ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮವು ನೃತ್ಯ ಪ್ರತಿಭೆ ಹೊಂದಿರುವ ಮಕ್ಕಳಿಗೆ ಹಾಗೂ ಯುವ ಕಲಾವಿದರಿಗೆ ದೊಡ್ಡ ವೇದಿಕೆಯಾಗಲಿದೆ. ಈ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳಿಗೂ ಪ್ರಶಸ್ತಿ ಪತ್ರ ನೀಡಲಾಗುವುದು. ನೃತ್ಯದಲ್ಲಿ ಆಸಕ್ತಿ ಇರುವ ಮಕ್ಕಳು ಹಾಗೂ ಯುವ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬೇಕೆಂದು ವಿಲ್ ಪವರ್ ಆಫ್ ಯೂತ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಡಿಜೆ ಡ್ಯಾನ್ಸ್ ಸ್ಟುಡಿಯೋ ವತಿಯಿಂದ ಮನವಿ ಮಾಡುವುದಾಗಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ವಿಲ್ ಪವರ್ ಆಫ್ ಯೂತ್ ಚಾರಿಟಬಲ್ ಟ್ರಸ್ಟ್ನ ಜಿಲ್ಲಾ ಸಂಚಾಲಕ ತೇಜಸ್, ಉಪಾಧ್ಯಕ್ಷ ಅಪ್ಪು, ಇತಿಹಾಸ್, ಮನೋಜ್ ಇತರರು ಉಪಸ್ಥಿತರಿದ್ದರು. ಜನವರಿ 6ರಿಂದ 12ರವರೆಗೆ 7 ದಿನಗಳ ಕಾಲ ಗಮಕ ಹಬ್ಬ ಕವಿ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಗಮಕ ಕಲಾ ಪರಿಷತ್ತು ಜಿಲ್ಲಾ ಘಟಕದ ಅಧ್ಯಕ್ಷ ಗಣೇಶ್ ಉಡುಪ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಹಾಸನ ಘಟಕವು ಪ್ರತಿ ವರ್ಷದಂತೆ ಈ ವರ್ಷವೂ ಗಮಕ ಸಪ್ತಾಹವನ್ನು ಆಚರಿಸುತ್ತಿದ್ದು, ಇದು 23ನೇ ವರ್ಷದ ಗಮಕ ಹಬ್ಬ ಕವಿನಮನ ಕಾರ್ಯಕ್ರಮವಾಗಿರುತ್ತದೆ. ನಗರದ ಶ್ರೀ ಸೀತಾರಾಮಾಂಜನೇಯ ದೇವಾಲಯದ ಸಪ್ತಪದಿ ಸೌದಾಮಿನಿ ಸಭಾಂಗಣದಲ್ಲಿ ಗಮಕ ವಿದುಷಿ ದಿವಂಗತ ಬಿಕೆ ವನಮಾಲಾ ನೆನಪಿನ ವೇದಿಕೆಯಲ್ಲಿ ಈ ಸಾಂಸ್ಕೃತಿಕ ಉತ್ಸವ ನಡೆಯಲಿದೆ. 7 ದಿನಗಳ ಕಾಲ 7 ಮಹಾಕವಿಗಳ ಕಾವ್ಯಗಳ ಗಾಯನ ವ್ಯಾಖ್ಯಾನ ನಡೆಯಲಿದ್ದು, ನಾಡಿನ ವಿವಿಧ ಭಾಗಗಳಿಂದ ಖ್ಯಾತ ಗಮಕಿಗಳು ಹಾಗೂ ವಿದ್ವಾಂಸರು ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಸಾಹಿತಿ ಹಾಗೂ ಅಷ್ಟವಧಾನಿ ಡಾ ಕಬಿನಾಲೆ ವಸಂತ ಭಾರದ್ವಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾ ಎಚ್ಪಿ ತಾರನಾಥ್ ಹಾಗೂ ಉಪನ್ಯಾಸಕ ಡಾ ಎಂಎನ್ ಪಾಂಡುರಂಗ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದು, ಕಲಾಶ್ರೀ ಗಣೇಶ ಉಡುಪ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದೇ ದಿನ ಬೇಲೂರಿನ ಗಮಕ ವಿದುಷಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ನವರತ್ನ ಎಸ್ ವಾಟಿಯವರಿಗೆ ಗಮಕ ಕಲಾಶ್ರೀ ಬಿರುದು ಪ್ರದಾನ ಮಾಡಲಾಗುತ್ತದೆ. ಮುದ್ದಣ ಕವಿಯ ರಾಮಾಶ್ವಮೇಧ ಕಾವ್ಯಭಾಗವನ್ನು ಡಾ ಕಬಿನಾಲೆ ವಸಂತ ಭಾರದ್ವಾಜ್ ಸ್ವತಃ ವ್ಯಾಖ್ಯಾನಿಸಲಿದ್ದು, ಹಾಸನದ ವಿದುಷಿ ರಾಧಾಕೃಷ್ಣ ಸ್ವರೂಪ್ ಗಾಯನ ಮಾಡಲಿದ್ದಾರೆ ಎಂದರು. ಕಳೆದ 22 ವರ್ಷಗಳಿಂದ ನಿರಂತರವಾಗಿ ಗಮಕ ಹಬ್ಬ ಕವಿ ನಮನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಗರದ ಸೀತಾರಾಮಾಂಜನೇಯ ದೇವಸ್ಥಾನದ ಸೌದಾಮಿನಿ ಸಭಾಭವನದಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀವಿ. 7 ದಿನಗಳ ಕಾಲ ನಡೆಯುವಂತಹ ಕಾರ್ಯಕ್ರಮದಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಗಮಕಿಗಳನ್ನು ವ್ಯಾಖ್ಯಾನಕಾರರನ್ನು
ನಮ್ಮ ಗಮಕ ಕಾರ್ಯಕ್ರಮ ಅಂದರೆ ಒಬ್ಬರು ಗಾಯನ ಮಾಡ್ತಾರೆ, ಇನ್ನೊಬ್ಬರು ವ್ಯಾಖ್ಯಾನ ಮಾಡ್ತಾರೆ. ಬೇರೆ ಬೇರೆ ಕವಿಗಳ ಕಾವ್ಯವನ್ನು ನಾವು ಪ್ರಚಾರ ಮಾಡುವ ದೃಷ್ಟಿಯಲ್ಲಿ ಈ ಗಮಕ ಹಬ್ಬ ಕವಿ ನಮನ ಮಾಡುವಂಥದ್ದು. ಈ ಕಾರ್ಯಕ್ರಮವು ಈ ವರ್ಷ ನಾಳೆಯಿಂದ ಅಂದರೆ ಜನವರಿ 6ರಿಂದ 12 ತನಕ 7 ದಿನಗಳ ಕಾಲ ನಡೀತಾ ಇದೆ. ಪ್ರತಿದಿನ ಸಂಜೆ 5:30 ಗಂಟೆಗೆ ಕಾರ್ಯಕ್ರಮಗಳು ನಡೆಯುತ್ತೆ. ಉದ್ಘಾಟನೆ ಮತ್ತು ಸಮಾರೋಪ ಮಾತ್ರ 5 ಗಂಟೆಗೆ ಪ್ರಾರಂಭ ಆಗುತ್ತೆ. ಈ ಒಂದು ನಮ್ಮ ಗಮಕ ಹಬ್ಬಕ್ಕೆ ನಮ್ಮ ಸೀತಾರಾಮಾಂಜನೇಯ ಸೇವಾ ಸಮಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಸನ, ಸಂಸ್ಕಾರ ಭಾರತಿ ಹಾಸನ ಜಿಲ್ಲಾ ಸಮಿತಿ ಹಾಗೂ ಹಾಸನ ನಗರ ಗೃಹ ನಿರ್ಮಾಣ ಸಹಕಾರಿ ಸಂಘ ಈ ಎಲ್ಲರ ಸಹಯೋಗದೊಂದಿಗೆ ಹಾಗೂ ಸಾರ್ವಜನಿಕರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪತ್ರಿಕಾಗೋಷ್ಠಿಯಲ್ಲಿ ಗಮಕ ಕಲಾ ಪರಿಷತ್ತಿನ ಉಪಾಧ್ಯಕ್ಷೆ ರುಕ್ಮಿಣಿ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಜಿಎನ್ ಅನಸೂಯ, ಕೋಶಾಧಿಕಾರಿ ಎಚ್ ಕುಮಾರಸ್ವಾಮಿ, ಉಪಾಧ್ಯಕ್ಷ ಕಾಟಾಯಿ ವಿಶ್ವನಾಥ್, ನಾಗೇಂದ್ರ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಗಮಕ ಕಲಾ ಪರಿಷತ್ತು ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಸೌಮ್ಯಶ್ರೀ ಗಮಕ ಕಲಾ ಶಾಲೆ ವತಿಯಿಂದ ಗಮಕ ಕಲೋತ್ಸವ ಹಾಗೂ ಕುಮಾರ್ ವ್ಯಾಸ ಜಯಂತಿಯನ್ನು ಭಕ್ತಿಭಾವಪೂರ್ಣವಾಗಿ ಆಚರಿಸಲಾಯಿತು. ಪಟ್ಟಣದ ರಾಘವೇಂದ್ರ ಸ್ವಾಮಿ ಮಠದ ಪ್ರವಚನ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದ ಆರಂಭದಲ್ಲಿ ಮಹಾಕವಿ ಕುಮಾರ್ ವ್ಯಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪೂರ್ಣ ಪ್ರಜ್ಞಾ ಶಾಲೆಯ ಪ್ರಾಂಶುಪಾಲ ಪ್ರಶಾಂತ್, ಗಮಕ ಕಲೆ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಜೀವಾಳವಾಗಿದ್ದು, ಕುಮಾರ್ ವ್ಯಾಸರಂತಹ ಮಹಾಕವಿಗಳ ಕೃತಿಗಳು ಗಮಕ ಪರಂಪರೆಯ ಮೂಲಕ ಜನಮನಕ್ಕೆ ತಲುಪಿವೆ. ಈ ಕಲೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಹೊಣೆಗಾರಿಕೆ. ಇಂದಿನ ಯುವ ಪೀಳಿಗೆಯ ಮೇಲಿದೆ. ಗಮಕ ಕಲಾ ಶಾಲೆಯ ಮೂಲಕ ಮಕ್ಕಳಲ್ಲಿ ಸತ್ಯಾಸಕ್ತಿ ಈ ಕಲೆಯನ್ನು ಉಳಿಸಿ ಬೆಳೆಸುವ ಹೊಣೆಗಾರಿಕೆ ಇಂದಿನ ಯುವ ಪೀಳಿಗೆಯ ಮೇಲಿದೆ. ಗಮಕ ಕಲಾ ಶಾಲೆಯ ಮೂಲಕ ಮಕ್ಕಳಲ್ಲಿ ಸಾಹಿತ್ಯಾಸಕ್ತಿ, ಶ್ರವಣ ಶಕ್ತಿ ಹಾಗೂ ಭಾಷಾ ಸಂಸ್ಕಾರ ಬೆಳೆಸುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು. ಅತ್ಯಂತ ದೊಡ್ಡದಾಗಿ ಮರವಾಗಿ ಬೆಳೆಯೋದಕ್ಕೆ ಕಾರಣರಾಗಿರುವಂತಹ ವನಮಾಲರವರಿರಬಹುದು, ಅದನ್ನ ಮುಂದುವರಿಸಿಕೊಂಡು ಬಂದಂತಹ ನವರತ್ನ ಎಸ್ ವಟಿಯವರು ಇಲ್ಲಿ ಬೇಲೂರಿನ ಒಡೆಯ ಚೆನ್ನಕೇಶವನಿಗೆ ವನಮಾಲರವರು ಸುಂದರವಾದ ಮಾಲೆಯನ್ನ, ಗಮಕದ ಮಾಲೆಯನ್ನ ಮಾಡಿದ್ದಾರೆ. ಅದಕ್ಕೆ ನವರತ್ನಗಳನ್ನ ತೊಡಿಸಿದ್ದಾರೆ ನವರತ್ನ ವಟಿಯವರು. ಆ ನವರತ್ನಗಳಿಂದ ಕೂಡಿದಂತಹ ಮಾಲೆ ಚೆನ್ನಕೇಶವನ ಸೌಂದರ್ಯವನ್ನ ಇನ್ನೂ ಹೆಚ್ಚಿಸಿದೆ. ಅದು ಹಾಗೆ ಬೆಳಗ್ತಾ ಇರಲಿ. ಎಲ್ಲ ಪುಟಾಣಿಗಳು ಅವರಿಂದ ಕಲಿತದ್ದನ್ನ ಮುಂದುವರಿಸಿಕೊಂಡು ಹೋಗಲಿ. ನಮ್ಮ ಪೂರ್ಣಪ್ರಜ್ಞಾ ಶಾಲೆಯ ಅನೇಕ ಶಾಲೆ ವಿದ್ಯಾರ್ಥಿಗಳಿಂದ ಗಮಕ ವಾಚನ, ಭಾವಗೀತೆ ಗಾಯನ ಹಾಗೂ ಸಾಹಿತ್ಯಾಧಾರಿತ ಪ್ರಸ್ತುತಿಗಳು ನಡೆದಿದ್ದು ಶ್ರೋತೃಗಳ ಮನಸೂರೆಗೊಂಡವು. ಹಿರಿಯ ಗಮಕ ಕಲಾವಿದರ ಮಾರ್ಗದರ್ಶನ ಮತ್ತು ಯುವ ಕಲಾವಿದರ ಉತ್ಸಾಹಭರಿತ ಭಾಗವಹಿಸುವಿಕೆ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ತಂದಿತು. ಈ ವೇಳೆ ಚನ್ನಕೇಶವ ದೇಗುಲ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್, ಜಿಲ್ಲಾಧ್ಯಕ್ಷ ಗಣೇಶ್ ಉಡುಪ ಹಾಜರಿದ್ದರು. 5 ವರ್ಷಗಳಿಂದ ನಡೆದು ಇದು 6ನೇ ವರ್ಷ. ಬಹಳ ಯಶಸ್ವಿಯಾಗಿ ಪ್ರತಿ ವರ್ಷವೂ ಸಹ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ರತ್ನಕ್ಕನವರು. ಈ ವರ್ಷ ಸ್ವಲ್ಪ ವಿಳಂಬವಾಗಿ ಜನವರಿಯ ಇವತ್ತಿನ ದಿನ ನಡೀತಾ ಇದೆ. ಈ ಒಂದು ಕಲೋತ್ಸವ ಅನೇಕರ ದಾನಿಗಳು ಹಾಗೂ ಹಿರಿಯರ ಸಂಸ್ಮರಣೆಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ದತ್ತಿ ನಿಧಿಯಲ್ಲಿ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡೋದಕ್ಕಾಗೋದಿಲ್ಲ. ಇವತ್ತಿನ ಬ್ಯಾಂಕಿನ ಬಡ್ಡಿದರ ತಮಗೆಲ್ಲ ಗೊತ್ತಿದೆ. ಆದರೆ ರತ್ನಕ್ಕನವರು ಏನು ದತ್ತಿ ನಿಧಿ ಇದೆ ಅದರ ಜೊತೆಗೆ ಎಲ್ಲರ ಸಹಕಾರ, ಮುಖ್ಯವಾಗಿ ಅವರ ಮಕ್ಕಳು ಬಹಳ ಸಹಕಾರ ನೀಡ್ತಾರೆ, ಅವರ ಯಜಮಾನರು. ಮಾನವೀಯ ಮೌಲ್ಯಗಳನ್ನು ಆಧರಿಸಿ ಮನುಷ್ಯ ಜೀವನ ಮಾಡಬೇಕು ಎಂದು ಹಾರ್ನಹಳ್ಳಿ ಕೋಡಿಮಠದ ಶಿವಾನಂದ ರಾಜೇಂದ್ರ ಸ್ವಾಮೀಜಿ ತಿಳಿಸಿದ್ದಾರೆ. ದಂಡಿಗನಹಳ್ಳಿ ಹೋಬಳಿ ಕತ್ರಿಕಟ್ಟ ಗ್ರಾಮದ ಶ್ರೀ ಕ್ಷೇತ್ರ ಮಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರ 22ನೇ ವರ್ಷದ ಲೋಕ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡಂತಹ ಚಂಡಿಕಾಯಾಗದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಮಾನವೀಯ ಮೌಲ್ಯಗಳನ್ನು ಆಧರಿಸಿ ಮನುಷ್ಯ ಜೀವನವನ್ನು ಸಾಗಿಸಬೇಕು. ಇಲ್ಲವಾದ ಪಕ್ಷದಲ್ಲಿ ಮನುಷ್ಯನ ಅಂತ್ಯ ಕಾಣುವುದು ಖಚಿತ. 300 ಮುಕ್ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯನ ಜೀವರಾಶಿ ಶ್ರೇಷ್ಠವಾದ ಜೀವ. ಈ ಜೀವರಾಶಿಯಲ್ಲಿ ಮನುಷ್ಯನು ತನ್ನ ಮೌಲ್ಯಗಳನ್ನು ಆಧರಿಸುವುದು ಉತ್ತಮ. ಪ್ರತಿಯೊಂದು ಜೀವರಾಶಿಯಲ್ಲೂ ಕೂಡ ತನ್ನದೇ ಆದ ಜೀವನವನ್ನು ಸಾಗಿಸುವ ಇಚ್ಛಾಶಕ್ತಿಯೂ ಇದೆ. ಅದರಂತೆ ಮನುಷ್ಯನಿಗೂ ಕೂಡ ತನ್ನದೇ ಆದ ಇಚ್ಛಾಶಕ್ತಿಯನ್ನು ಒಳಗೊಂಡಿದ್ದಾನೆ ಎಂದರು. ನಿಷ್ಠೆ ಇಲ್ಲದ ಶರಣ ಪಟ್ಟಣದಲ್ಲಿದ್ದರೂ ಅಡವಿ ಇಷ್ಟೇ, ತತ್ವಾಚರಣೆ, ಮಾನವೀಯ ಉಳಿತಕ್ಕಂಥ ಒಬ್ಬ ವ್ಯಕ್ತಿ ದೈವಾಂಶ ಸಂಭೂತನಾಗಿರ್ತಕ್ಕಂಥವನು ಅಡವಿಯಲ್ಲಿದ್ದರೆ, ಕಾಡಿನಲ್ಲಿದ್ದರೆ ಅದೇ ಪಟ್ಟಣವಾಗುತ್ತಂತೆ. ನಿಷ್ಠೆ ಇಲ್ಲದವನು,
ಯೋಗ್ಯತೆ ಇಲ್ಲದವನು, ಅರಿವಿಲ್ಲದವನು, ಆಡಂಬರದಿಂದ ಇದ್ದು ಪಟ್ಟಣದಲ್ಲಿದ್ದರೂ ಅದು ಅಡವಿ, ಅದು ಕಾಡಿದ್ದಂಗೆ. ಹಾಗೆ ನಮ್ಮ ಚಂದ್ರಶೇಖರ ಸ್ವಾಮಿಗಳು ನೋಡಿ, ಇದೆಲ್ಲ ನೋಡಿ ಎಷ್ಟು ಸಂತೋಷ ಆಗ್ತದೆ. ಆ ದಿನಗಳು ಇದ್ದೆ ನಾನು, ಈ ದಿನಗಳು ಇದ್ದೀನಿ. ಇದು ಕಾಡು, ಇಲ್ಲೊಂದು ಆಶ್ರಮ ಇತ್ತು, ಮನೆ ಇತ್ತು, ನನ್ನ ಜಪ್ತ. ಈ ಸಂದರ್ಭದಲ್ಲಿ ಶ್ರೀ ಮೇಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಗುರುಜಿ ಮಾತನಾಡಿ, ನಮಗೆ ಹೊಸ ವರ್ಷ ಜನವರಿ ತಿಂಗಳಲ್ಲ, ನಮಗೆ ಹೊಸ ವರ್ಷವನ್ನು ನಮ್ಮ ಪ್ರಕೃತಿಯು ತೋರಿಸುತ್ತದೆ. ಪ್ರಕೃತಿಯ ಮೂಲಕ ನಮಗೆ ಹೊಸ ವರ್ಷವನ್ನು ತೋರ್ಪಡಿಸುತ್ತದೆ. ಬೇವು, ಮಾವು ಇವುಗಳ ಚಿಗುರು ನಮಗೆ ವಸಂತ ಮಾಸ, ಹೊಸ ವರ್ಷ ಆಗುತ್ತದೆ. ಆದರೆ ಇಂದು ಹೊಸ ವರ್ಷ ಹುಟ್ಟಿದೆ ಎಂದು ತಿಳಿದು ರಾತ್ರಿ 12 ಗಂಟೆಯ ಸಮಯದಲ್ಲಿ ಹೊಸ ವರ್ಷವನ್ನು ಆಚರಿಸುವುದು ಒಳಿತಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ದೇಹವು ಶುದ್ಧವಾಗಿರಬೇಕು. ಆ ಶುದ್ಧತೆಯನ್ನು ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ತೋರಿಸಬೇಕು ಎಂದರು. ಕೋಗಿಲೆ ಹೇಳ್ತದ್ರಿ ಹೊಸ ವರ್ಷ ಬಂತು ಅಂತ, ಆ ಮಾವಿನ ಮರ ಹೇಳ್ತದೆ, ಹೊಂಗೆ ಮರ ಹೇಳ್ತದೆ, ಬೇವಿನ ಮರ ಹೇಳ್ತದೆ. ಮನುಷ್ಯ ನಿಮಗೆ ಗೊತ್ತಿಲ್ವಲ್ಲ, ಆ ಪ್ರಾಣಿ ಪಕ್ಷಿಗಳಿಗಿರೋದು ಮರಕ್ಕಿರೋಷ್ಟು ಜ್ಞಾನ ನಮಗಿಲ್ಲ. ರಾತ್ರಿ 12 ಗಂಟೆಗೆ ಊಟ ಮಾಡ್ತೀರಿ, 12 ಗಂಟೆಗೆ ಪಾರ್ಟಿ ಮಾಡ್ತೀರಿ, ಯಾವ ದಿಕ್ಕಿಗೆ ಹೋಗ್ತಿದೆ? ನನಗನ್ಸಿದೆ ಇನ್ನೇ ಹೀಗೆ ಆದರೆ ಸಂಬಂಧದ ಬೆಲೆ ಸತ್ತು ಹೋಗ್ತಿದೆ, ರೂಪಾಯಿ ಮೌಲ್ಯ ಜಾಸ್ತಿ ಆಗ್ತಿದೆ, ನಮ್ಮ ಜಗತ್ತು ಕ್ಷೀಣ ಕಡೆ ಹೋಗ್ತಾ ಇದೆ, ನಾವೆಲ್ಲ ಕ್ಷೀಣಿಸ್ತಿದ್ದೀವಿ. ಯಾರಿಗೂ ಅಣ್ಣ, ತಮ್ಮ, ಬಂಧು, ಬಳಗ, ಸಂಬಂಧದ ಬೆಲೆನೇ ಬೇಡ, ಎಲ್ಲರೂ ಹಣದಿಂದ ಕೊಡ್ತಿದ್ದೀವಿ. ವಿವಿಧ ಭಜನಾ ಮಂಡಳಿ ವತಿಯಿಂದ ಭಜನಾ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಮುಜರಾಯಿ ಅರ್ಚಕರ ಸಂಘದ ಅಧ್ಯಕ್ಷ ಶ್ರೀಧರ್ ಮೂರ್ತಿ, ಕಾತ್ರಿಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಂಜಪ್ಪ, ಬೆಂಗಳೂರಿನ ಯೋಗ ಶಿಕ್ಷಕ ಉಮಾ ಮಹೇಶ್, ಉದ್ಯಮಿಗಳಾದ ಚೆನ್ನಪ್ಪ, ರವಿ ಏನು ಮುಂತಾದವರು ಹಾಜರಿದ್ದರು. ವಿದ್ಯುತ್ ತಂತಿತಾಗಿ ಹುಲ್ಲು ತುಂಬಿದ ಟ್ರ್ಯಾಕ್ಟರ್ ಹೊತ್ತಿ ಉರಿದ ಘಟನೆ ನಡೆದಿದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ರೈತ ಸಿದ್ದರಾಜುಗೆ ಸೇರಿದ 20,000 ರು ಮೌಲ್ಯದ ಹುಲ್ಲು ಸುಟ್ಟು ಭಸ್ಮವಾಗಿದೆ. ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತೀರಾ ಕೆಳಗೆ ಇದ್ದ ವಿದ್ಯುತ್ ತಂತಿಯು ಹುಲ್ಲು ತುಂಬಿಕೊಂಡು ಬರುತ್ತಿದ್ದ ಟ್ರ್ಯಾಕ್ಟರ್ಗೆ ತಗುಲಿದ ಕಾರಣ ಬೆಂಕಿ ಹತ್ತಿಕೊಂಡು ಹುಲ್ಲು ಸಂಪೂರ್ಣವಾಗಿ ಭಸ್ಮವಾಗಿದ್ದು, ಟ್ರ್ಯಾಕ್ಟರ್ಗೂ ಹಾನಿಯುಂಟಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಬೆಂಕಿಯನ್ನು ಶಮನಗೊಳಿಸಲಾಯಿತು. ವೆನಿಜುವೆಲಾ ಮೇಲೆ ಸಾಮ್ರಾಜ್ಯಶಾಹಿ ಅಮೆರಿಕದ ಆಕ್ರಮಣವನ್ನು ಖಂಡಿಸಿ ವೆನಿಜುವೆಲಾ ಜನತೆಗೆ ಬೆಂಬಲ ನೀಡಿ ಸಿಪಿಐ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಅನಂತರಾಮ್ ವೃತ್ತದಲ್ಲಿ ಸಿಪಿಐ ತಾಲೂಕು ಮುಖಂಡ ಲಿಂಗರಾಜು ಮೂರ್ತಿ ನೇತೃತ್ವದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸಿಪಿಐ ರಾಜ್ಯ ಸಮಿತಿ ಸದಸ್ಯೆ ದೇವಿ ಮಾತನಾಡಿ, ವೆನಿಜುವೆಲಾ ಅಧ್ಯಕ್ಷ ಹಾಗೂ ಪತ್ನಿಯನ್ನು ಅಮೆರಿಕದ ಅಧ್ಯಕ್ಷರು ಅಪಹರಣ ಮಾಡಿರುವುದು ಸಿಪಿಐ ಪಕ್ಷ ಖಂಡಿಸುತ್ತದೆ. ಈ ಸಂಬಂಧ ವಿಶ್ವಸಂಸ್ಥೆಯು ಮಧ್ಯಪ್ರವೇಶಿಸಿ ವೆನಿಜುವೆಲಾ ಜನತೆಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಹೇಳಿದರು. ಜೊತೆಗೆ ಕಾಂಗ್ರೆಸ್ನವ್ರನ್ನು ಮಾತಾಡ್ತಾರಿರ್ತಕ್ಕಂಥದ್ದು ಕಾಂಗ್ರೆಸ್ ನೀವು ಮಾತಾಡ್ಲಿಕ್ಕೆ ಸಾಧ್ಯತೆ ಆಗ್ಬೇಕು ಅಂತ ಹೇಳ್ತಾ ಏನು ಇವತ್ತು ಟ್ರಂಪ್ನ ನೀತಿಯನ್ನ ವಿರೋಧಿಸಿ ತಕ್ಷಣದಲ್ಲೇ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಿ ಯಾವುದೇ ರೀತಿಯಲ್ಲಿ ಇರ್ತಕ್ಕಂಥ ತೈಲವನ್ನ ತನ್ನ ವಶಕ್ಕೆ ತಗೊಳ್ಳಿಕ್ಕೆ ಎಲ್ಲಿ ತೈಲ ಉತ್ಪನ್ನಗಳಿರ್ತಾವೋ ಇರಾನ್ ಮೇಲೆ ಇದೇ ರೀತಿಯಾದಂತಹ ದಾಳಿಗಳು ನಡೆಸ್ತಕ್ಕಂಥದ್ದು, ಹಲವಾರು ದೇಶಗಳ ಮೇಲೆ ದಾಳಿಗಳನ್ನ ನಡೆಸುವ ಮುಖಾಂತರ ಇಡೀ ವಿಶ್ವದ ದೊಡ್ಡಣ್ಣ ರೀತಿಯಲ್ಲಿ ಮೆರಳಿ ಕೊಟ್ಟಿರ್ತಕ್ಕಂಥ ಟ್ರಂಪ್ನ ನೀತಿಯನ್ನ ಖಂಡಿಸಿ ಏನು ಪ್ರತಿಭಟನೆ ನಡೆಸ್ತಾ ಇದೆಯೋ ನಾವು. ಪ್ರತಿಭಟನೆಯಲ್ಲಿ ರಾಜ್ಯ ಸಮಿತಿ ಸದಸ್ಯ ದೇವಿ, ಜಿಲ್ಲಾ ಮುಖಂಡ ಕೃಷ್ಣೇಗೌಡ, ಭರತರಾಜ್, ಸುಶೀಲಾ, ತಾಲೂಕು ಸಮಿತಿ ಸದಸ್ಯ ಪುಟ್ಟಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು. ಮೈಸೂರು ಜಿಲ್ಲಾ ಸಹಕಾರ ಬ್ಯಾಂಕಿನಿಂದ ರೈತರಿಗೆ 1,400 ಕೋಟಿ ಬೆಳೆ ಸಾಲ ವಿತರಿಸಲಾಗಿದ್ದು, 2026-27ನೇ ಸಾಲಿನಿಂದ ಈ ಸಾಲದ ಮೊತ್ತವನ್ನು ಇನ್ನಷ್ಟು ಹೆಚ್ಚಿಸಲಾಗುವುದು ಎಂದು ಜಿಲ್ಲಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ದೊಡ್ಡಸ್ವಾಮಿಗೌಡ ಹೇಳಿದರು. ಸಾಲಿಗ್ರಾಮ ತಾಲೂಕಿನ ಚಿಬುಕಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ತಮಗೆ ಏರ್ಪಡಿಸಿದ್ದ ಸನ್ಮಾನ ಸ್ವೀಕರಿಸಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ನಂತರ ಸಮಾರಂಭದಲ್ಲಿ ಮಾತನಾಡಿದ ಅವರು, ಇದರ ಜತೆಗೆ ನೀಡಲಾಗಿರುವ ಎನ್ಎಫ್ಎಸ್ 800 ಕೋಟಿ ರು ಸಾಲದ ಮೊತ್ತವನ್ನು ಇನ್ನಷ್ಟು ಹೆಚ್ಚಿಸುವುದರ ಜೊತೆಗೆ ಹೊಸದಾಗಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿರುವ ರೈತರಿಗೆ ಸಾಲ ಕೊಡಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ರೈತರು ಆತಂಕ ಪಡುವುದು ಬೇಡ ಎಂದು ಹೇಳಿದರು. ಇದಕ್ಕೂ ಮೊದಲು ಗ್ರಾಮಕ್ಕೆ ಆಗಮಿಸಿದ ದೊಡ್ಡಸ್ವಾಮಿಗೌಡ ಅವರನ್ನು ಸಂಘದ ಅಧ್ಯಕ್ಷ ಸಿಎಂ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಪಹಳಿಯೂರು ಎಂಸಿಡಿಸಿ ಬ್ಯಾಂಕ್ ಶಾಖೆ ವ್ಯವಸ್ಥಾಪಕ ಪ್ರತಾಪ್ ಆಯರಹಳ್ಳಿ, ಮೇಲ್ವಿಚಾರಕ ದಿನೇಶ್ ಮೂಡಲಕೊಪ್ಪಲು, ಸಂಘದ ಅಧ್ಯಕ್ಷ ಸಿಎಂ ಶಿವಕುಮಾರ್, ಉಪಾಧ್ಯಕ್ಷ ನಂಜೇಗೌಡ, ನಿರ್ದೇಶಕರಾದ ಸಚಿನ್ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೂತನ ಕಾನೂನು ಸಲಹಾ ಕೇಂದ್ರ, ಘಟಕದಲ್ಲಿ ವಕೀಲರಿಂದ ಉಚಿತ ಸಲಹೆ, ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳುವಂತೆ ಡಿಸಿ ಲತಾಕುಮಾರಿ ಕರೆ. ಸಾಕುನಾಯಿ ಹಾಗೂ ಬೀದಿ ನಾಯಿಗಳಿಗೆ ಲಸಿಕೆ, ರೇಬಿಸ್ ರೋಗ ನಿರ್ಮೂಲನೆಗೆ ಸಹಕರಿಸಿ ಪುರಸಭಾ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ಮನವಿ.
ಸಾಲ ಮರುಪಾವತಿಸದಿದ್ದಕ್ಕೆ ಆಸ್ತಿ ಹರಾಜು. ಆನ್ಲೈನ್ ಮೂಲಕ ಆಸ್ತಿ ಹರಾಜು ಸರಿಯಲ್ಲ. ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.